ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ನಾನು ಯಾವುದೇ ರೀತಿಯಲ್ಲೂ ಬ್ಯೂಟಿ ಟಿಪ್ ಆಗಲಿ ಮತ್ತು ಯಾವುದೇ ರೆಸಿಪಿ ಇಟ್ಕೊಂಡು ಬಂದಿಲ್ಲ. ಹಾಗೆ ಒಂದು ವಿಚಾರನ ನಾನು ಶೇರ್ ಮಾಡ್ಕೊಳ್ಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಏನು ಗೊತ್ತಾ, ನಿನ್ನೆ ನಮ್ಮ ಎಂಬ್ಳೂರಲ್ಲಿ ನಾವಿರ ಏರಿಯಾದಲ್ಲೇ ಏನಾಯಿತು ಅಂತ ಹೇಳಿದ್ರೆ, ಪಾಪ ಒಂದು ಆಂಟಿ ಕತ್ತಿಗೆ ಕೈ ಹಾಕಿಬಿಟ್ಟು ತಾಳಿ ಸರ ಕಿತ್ಕೊಂಡಿರೋದು. ಯಾವನೋ ಒಬ್ಬ ಲೋಫರ್, ಆಯಿತಾ. ಪಾಪ ಏನದು ತಾಳಿ ಸರ ಕೀಳೋ ಫೋರ್ಸಲ್ಲಿ ಏನಾಗಿದೆ, ಪಾಪ ಕತ್ತಲ ಕೊಯ್ದು ಹೋಗ್ಬಿಟ್ಟಿದೆ ಆ ಆಂಟಿದು. ಪಾಪ ಅವ್ರ ಜೊತೆ ಅವ್ರ ಮಗ ಬಂದಿದ್ದಕ್ಕೇ ಆಯಿತು, ಹಿಂದೆನೇ ಬಂದಿದ್ದಾರೆ ಮಗ. ಅಂದರೆ ಈ ಆಂಟಿ ಒಂದು ಅಂಗಡಿಯಲ್ಲಿ ಏನೋ ತೊಗೊತಾ ಇದ್ದಾಗ ಅವನು ಯಾವನೋ ಬಂದುಬಿಟ್ಟು ಕತ್ತಿ ಕೈ ಹಾಕ್ಬಿಟ್ಟು ಸರ ತೆಗ್ದುಬಿಟ್ಟಿದ್ದಾನೆ, ಎಳ್ದಾಕ್ಬಿಟ್ಟಿದ್ದಾನೆ. ಅದೇನಾಗಿದೆ, ಫುಲ್ ಹಿಂದ್ಗಡೆಯಿಂದ ಮಗ ಬಂದಿದ್ದಕ್ಕೆ ಆಯಿತು, ಇಲ್ಲ ಅಂದರೆ ಆ ಆಂಟಿ ಗತಿಗೆ ಏನಾಗ್ತಿತ್ತು ಗೊತ್ತಿಲ್ಲ. ಅದೇ ಒಂದು ಈ ವಿಚಾರ ಒಂದು ತಿಳಿಸೋಣ ಅಂತ ಹೇಳ್ಬಿಟ್ಟು ಇವತ್ತು. ಅಂದರೆ ಎಷ್ಟೇ ಜಾಗ್ರತೆಯಿಂದ ಇದ್ರೂ ಸಾಲದು ಜನಗಳು. ಏನಾಗುತ್ತೆ ಅಂದರೆ, ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಏಜ್ ಆಗುತ್ತೆ ಪಾಪ ಆಂಟಿಗೆ. ಈ ಥರ ಎಲ್ಲ ಮಾಡಿದವಾಗ ಎಷ್ಟು ನೋವಾಗಲ್ಲ. ಅವನ ಬ್ಯಾಗಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ, ಈ ತಾಳಿ ಸರ ಕಳ್ತನ ಮಾಡೋಕೆ ಬಂದಿರ್ತಾರಲ್ಲ, ಅವ್ರ ಬ್ಯಾಗಲ್ಲಿ ಚಾಕು ಮತ್ತು ಇಷ್ಟಪ್ಪ ಹಗ್ಗ, ಇಷ್ಟಪ್ಪ ಇತ್ತು ಹಗ್ಗ, ಇಷ್ಟು ದಪ್ಪ ಹಗ್ಗ ಮತ್ತು ಚಾಕು, ಇನ್ನೊಂದೇನೋ ಇಟ್ಕೊಂಡಿದ್ನಲ್ಲ, ಚಾಕು ಹಗ್ಗ, ಕತ್ರಿ ಇಟ್ಕೊಂಡಿದ್ದ, 3 ಇಟ್ಕೊಂಡಿದ್ದ ಒಂದು ಬ್ಯಾಗಲ್ಲಿ. ಏನು ನೋಡೋಕೆ ಹೋದರೆ ಏನೋ ಬೇರೆ ಏನೋ ಕೆಲಸ ಮಾಡೋಕೆ ಹೋಗ್ತಾನೆ ಅನ್ನಂಗಿದ್ದಾನೆ. ಹೀಗೆ ಅದು ಇದು ಮಾಡಿಕೊಂಡು ಸಣ್ಣ ಪುಟ್ಟದು ಆ ಥರ ಬ್ಯಾಗೆಲ್ಲ ಇಟ್ಕೊಂಡ್ಬಿಟ್ಟು ಮಾಡ್ಕೊಂಡು ಬಂದಿದ್ದಾನೆ. ನೋಡಿದ್ರೆ ಪಾಪ ಆಂಟಿ ಏನೋ ತೊಗೊಳೋ ಟೈಮಲ್ಲೇ ಈ ಥರ ಕತ್ತೆ ಕೈ ಹಾಕ್ಬಿಟ್ಟಿದ್ದಾನೆ. ಎಲ್ಲ ನೋಡಿದ್ದಾರೆ ಇಲ್ಲಿ, ನನಗೆ ಪರಿಚಯ ಇರೋರು ಅಲ್ಲಿ ನನಗೆ ಹೇಳಿದ್ರು. ಅವಾಗ ಏನಪ್ಪ ಇದು ಹಿಂಗೆ, ನಾನು ಯಾವಾಗಲೂ ಊರಿಂದ ಇದು ಏನಪ್ಪ ಈ ಎಂಬ್ಳೂರಲ್ಲಿ ಯಾವಾಗಲೂ ಈ ಥರ ಒಂದು ನಡೀತಾನೆ ಇರುತ್ತೆ. ನಾನು ಊರಿಂದ ಬರುವಾಗಲಿ, ಇಲ್ಲಿಂದ ಊರಿಗೆ ಹೋಗೋದಾಗಲಿ, ಆ ಕಡೆಯಿಂದ ಈ ಕಡೆ ಬರೋದಾಗಲಿ, ಅಂದರೆ ನಮ್ಮೂರಿಂದ ಈ ಕಡೆ ಬರೋದಾಗಲಿ, ಆ ಟೈಮಲ್ಲಿ ನಮ್ಮ ಪಪ್ಪ ಅಮ್ಮ ಇದನ್ನೇ ಹೇಳ್ತಾ ಇರ್ತಾರೆ, ಅಯ್ಯೋ ಹುಷಾರಾಗಿರು, ತಾಳಿ ಸರ ಒಳಗೆ ಹಾಕೋ, ಮತ್ತು ವೇಲು ಹಿಂಗೆ ಮುಂದೆ ಹಿಂಗೆ, ಅಂದರೆ ಕತ್ತಿಗೆ ಹಿಂದ್ಗಡೆಯಿಂದ ಹಿಂಗೆ ವೇಲ್ ಹಿಂಗೆ ತಂದು ಮುನ್ಗಡೆ ಬಿಡ್ತೀವಲ್ಲ, ಆ ಥರದಲ್ಲಿ ವೇಲ್ ಹಾಕೋ, ಕಾಣಲ್ಲ ಸರ ಅಲ್ಲ, ಮತ್ತು ಯಾವ ನನ್ನ ಮಕ್ಕಳು ಹೇಗೋ ಗೊತ್ತಿಲ್ಲ, ಈ ಥರದಲ್ಲಿ ಹೇಳಿ ಮಾಡಿ ಕಳಿಸ್ತಾ ಇರ್ತಾರೆ. ಆದರೆ ನಾನು ಒಂದು ನನ್ನ ಕಣ್ಣಾರೆ ನಾನೊಂದು ಸತಿ ಈ ಥರ ನೋಡಿದ್ದೀನಿ. ಎಲ್ಲಿ ಗೊತ್ತಾ, ನಾನು ನಮ್ಮ ಪಪ್ಪ ಬಾಂಬೆಗೆ ಹೋಗಿದ್ವಿ. ಆ ಟೈಮಲ್ಲಿ ನಾನು ಅವಾಗ PU ಹೋಗ್ತಾಯಿದ್ದೆ. ಆ ಟೈಮಲ್ಲಿ ಆಗಿದೆ ಈ ಇನ್ಸಿಡೆಂಟ್, ಆಯಿತಾ. ಆ ಟೈಮಲ್ಲಿ ನಾನು ನಮ್ಮ ಪಪ್ಪ ಬಾಂಬೆಯಿಂದ ಈ ಕಡೆ ಶಿವಮೊಗ್ಗ ಕಡೆ ಬರೋ ಟೈಮಲ್ಲಿ ಏನಾಯಿತು, ವಿಂಡೋ ಸೀಟಲ್ಲಿ ಒಂದು ಮುಸ್ಲಿಮ್ ಹೆಂಗಸಿತ್ತು. ಅದು ಬರೋ ಒಡವೆ ಎಲ್ಲ ಹಾಕೊಂಡು ಬಂದುಬಿಟ್ಟಿತ್ತು, ಆಯಿತಾ. ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಅಷ್ಟೆಲ್ಲ ಒಡವೆ ಎಲ್ಲ ಹಾಕ್ಬಾರ್ದು. ಆದ್ರೂ ಹೆಂಗಸು ಅಷ್ಟೆಲ್ಲ ಒಡವೆ ಹಾಕ್ಕೊಂಡ್ಬಿಟ್ಟು ಬಂದಿತ್ತು. ತುಂಬ ಡಿಸ್ಟರ್ಬೆನ್ಸ್ ಇರಿ, ಡೋರ್ ಕ್ಲೋಸ್ ಮಾಡ್ತೀನಿ. ಆವಾಗ ಏನಾಯಿತು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಸ್ಟಾಪ್ ಇತ್ತಾಯ್ತು. ಆ ಟೈಮಲ್ಲಿ ಒಬ್ಬ ಹೊರಗಡೆಯಿಂದನೇ ವೆಯ್ಟ್ ಮಾಡ್ತಾನೆ ಇದ್ದಾನೆ. ನನಗೊಬ್ಬ ಹಾಗೆ ನಮ್ಮ ಟ್ರೈನ್ ಒಳಗೆ ಬರೋನೇನೋ, ಅದಕ್ಕೆ ಈ ಥರ ಮಾಡ್ತಿದ್ದಾನೇನೋ ಅಂತ ಹೇಳ್ಬಿಟ್ಟು ನಾವು ಹಾಗೆ ಅಂದ್ಕೊಂಡಿದ್ವಿ. ಆಮೇಲೆ ನೋಡಿದ್ರೆ ಟ್ರೈನು ಸ್ವಲ್ಪ ಲೈಟಾಗಿ ಮೂವ್ ಆಗ್ತಿದ್ದಂಗೆ ಅವನು ಏನು ಮಾಡಿಬಿಟ್ಟ, ಲೈಟಾಗಿ ಮೂವ್ ಆಗ್ತಿದ್ದ ಅಷ್ಟೇನೇನು. ಆಗ ಏನು ಮಾಡಿಬಿಟ್ಟು ಕತ್ತಿ ಹಿಂಗೆ ಕೈ ಹಾಕ್ಬಿಟ್ಟಿದ್ದಾನೆ. ಹಿಂಗೆ ಹಾಕಿ ಸರ ಇಟ್ಕೊಂಡು ಎಳಿತಾ ಇದ್ದಾನೆ. ಎಳಿಯೋ ಟೈಮಲ್ಲಿ ಈ ಹೆಂಗಸಷ್ಟು ಹುಷಾರು ಗೊತ್ತಾ, ಹಾಕಿ ಈ ಪ್ಲೇಸಲ್ಲಿ ಹಿಂಗೆ ಕಚ್ಬಿಟ್ಟಿದ್ದಾಳೆ, ಚೆನ್ನಾಗಿ ಸೊರ್ರೆ ಕಚ್ಚಾಕ್ಬಿಟ್ಟಿದ್ದಾಳೆ. ನಾನವತ್ತು ನಗದೆ ಬಿಡೋದು ಅನ್ನಂಗೆ ಆಯ್ತಾ. ಅಷ್ಟು ಒಂದು ಕಡೆ ಬೇಜಾರಾಗ್ತಿದೆ, ಇನ್ನೊಂದು ಕಡೆ ನನಗೆ ಆ ಟೈಮಲ್ಲಿ ನನಗೆ ನಗು ಬಂದಿಲ್ಲ.
ಫುಲ್ ಶಾಕ್ ಆಗಿದೆ. ಆಮೇಲೆ ಅದೆಲ್ಲ ಇನ್ಸಿಡೆಂಟ್ ಎಲ್ಲ ಮುಗ್ದಾದಮೇಲೆ ತುಂಬ ನಗು ಬಂತು ನನಗೂ. ಯಾಕಂದರೆ ಆ ಹೆಂಗ್ಸ್ ಯಾವ ಥರ ಕಚ್ಚಿತ್ತು ಅಂದರೆ ಆ ಆಂಟಿದು ಫುಲ್ಲು ಹಲ್ಲು ಹಚ್ಚು ಕೈಗೆ ಬಿದ್ದುಬಿಟ್ಟಿತ್ತು, ಬಿದ್ದು ರಕ್ತ ಬರ್ತಾಯಿದೆ. ಆ ರೇಂಜಿಗೆ ಕಚ್ಚೈತ ಹೆಂಗ್ಸು. ಆ ರೇಂಜಿಗೆ ಕಚ್ಚಿದ್ದಕ್ಕೆ ನನ್ನ ಮಗ ಸರ ಬಿಟ್ಟು ಎಸ್ಕೇಪ್ ಆಯಿತಾ. ಇಲ್ಲ ಆದರೆ ಕಚ್ಚಿರಲಿಲ್ಲ ಅಂತಿದ್ದಿದ್ರೆ ಅವ್ರ ಸರ ತಗೊಂಡು ಹೋಗ್ತಿದ್ದ, ಅಷ್ಟೇ ಮುಗಿತಿತ್ತು. ಈ ಥರ ನನಗೆ ಮೊನ್ನೆ ಆ ಥರ ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಈ ಥರ ಇನ್ಸಿಡೆಂಟ್ ನಡೆದವಾಗ ನನಗದೇ ನೆನಪಾಯಿತು. ಬಾಂಬೆಯಿಂದ ಬರೋ ಟೈಮಲ್ಲಿ ಈ ಥರ ಒಂದಾಗಿತ್ತಲ್ಲ, ನನ್ನ ಕಣ್ಣೆದುರಿಗೆ ನಡೆದಿತ್ತಲ್ಲ ಅಂತೇಳ್ಬಿಟ್ಟು ನೆನಪಾಗಿತ್ತು. ಅದೇ ಇವತ್ತು ಶೇರ್ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಮಾಡಿದ್ದು. ಎಷ್ಟೇ ಹುಷಾರಾಗಿದ್ದರೂ ಸಾಲದು ಫ್ರೆಂಡ್ಸ್. ಈ ಥರ ಎಲ್ಲ ಸರ ಎಲ್ಲ ಹಾಕೊಂಡಾಗ ಸ್ವಲ್ಪ ವೇಲು ಇಲ್ಲದ ಸ್ಯಾರಿ ಉಟ್ಟವಾಗ ಶರಕ್ಕಾದರೂ ಸ್ವಲ್ಪ ಕತ್ತು ತುಂಬ ಹಾಕಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಏಜ್ ಆದವ್ರು ಇರ್ತಾರೆ. ಆಂಟಿಗೆ ಆಗಿದ್ದೇ ನನಗೆ ಭಾರಿ ಬೇಜಾರಾಗ್ಬಿಡ್ತು. ಏಜ್ ಆಗಿದೆ ಆಯಿತಾ, ಕತ್ತೆಲ್ಲ ಕೊಯ್ದು ಹೋಗ್ಬಿಟ್ಟಿದ್ದ, ಆ ಸರ ಕೊಯ್ದು ಬಿಟ್ಟಿದೆ. ಆ ರೇಂಜಿಗೆ ಎಳ್ದು ಹಾಕ್ಬಿಟ್ಟಿದ್ದಾನೆ ಸರನ್ನು. ಸರ ಎಳ್ದಿರೋ ರೇಂಜಿಗೆ ಆ ಆಂಟಿ ಕತ್ತೆಲ್ಲ ಕೊಯ್ದು ಹೋಗ್ಬಿಟ್ಟಿತ್ತು. ಅದಕ್ಕೆ ಈಗ ಈ ಇನ್ಸಿಡೆಂಟ್ ನಾನು ಈಗ ಮನೆಗೆ ಹೇಳ್ಬಿಟ್ಟೆ. ಅಂದರೆ ನಾಳೆ ಬೇರೆ ಊರಿಗೆ ಹೊರಡೋದೈತೆ. ನಾಳೆ ಏನೋ ಊರಿಗೆ ಹೊರಡ್ತಾ ಇದ್ದೀನಿ ಅಂದರೆ, ಈಗ ನಾನೊಂದು 10 ಲಕ್ಷದೊಂದು ಮೋಸ ಆಗಿತ್ತು ಅಂತ ಹೇಳ್ಬಿಟ್ಟೆ ನಾನು ಹೇಳಿದ್ದೆ, ನೆನಪಿದೆಯಾ? ನನ್ನ ಹಳೆ ಯೂಟ್ಯೂಬರ್ ನನ್ನ ಹಳೆ ಸಬ್ಸ್ಕ್ರೈಬರ್ ಆಗಿದ್ದಿದ್ದರೆ ಗೊತ್ತಾಗುತ್ತೆ, ಈಗಿನವ್ರಿಗೆ ಗೊತ್ತಾಗಲ್ಲ. ನನಗೆ ಗೋಲ್ಡ್ ವಿಚಾರದಲ್ಲಿ ಮೋಸ ಮಾಡಿದರು 10 ಲಕ್ಷದಲ್ಲಿ. 10 ಲಕ್ಷದ ನಾನು ಕೋರ್ಟಲ್ಲಿನ ಕೇಸ್ ನಡೀತಾನೆ ಇದೆ. ಈಗ ಒಂದು 2 ಇಯರ್ಸ್ ಆಯಿತು. ಅದರಲ್ಲಿ ಇವಾಗ 6 ಲಕ್ಷ ಸಿಕ್ಕಿದೆ, ಇನ್ನು 4 ಲಕ್ಷ ಸಿಗೋದಿದೆ. ಈಗ ಅದಕ್ಕೆ ಆ 4 ಲಕ್ಷ ನಾಡಿದ್ದು ಸಿಗಂಗಿದೆ. ಅದಕ್ಕೋಸ್ಕರ ನಾಳೆ ಕೋರ್ಟಿಗೆ ಹೋಗಬೇಕು. ಕೋರ್ಟಿಗೆ ಹೋದಂಗೂ ಆಯಿತು. ಇನ್ನೊಂದೇನೋ ಮೇಯ್ನ್ ಕೆಲಸ ಇದೆ, ಅದು ಒಂದು ಮುಗಿಸ್ಕೊಂಡು ಬರುವ ಅಂತ ಇದ್ದೀನಿ. ನನ್ನ ಮಗಳಿಗೆ ಬೇರೆ ಟೆಸ್ಟ್ ಇದೆ, ಊರಲ್ಲಿ ನಡೀತಾ ಇದೆ ನಿನ್ನೆಯಿಂದ. ಈಗ ನಿನ್ನೆ ಎಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟು ಲೀವ್ ಕೇಳ್ಕೊಂಡು ಬಂದಿದ್ದೀನಿ. ಪಾಪ ಲೀವ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ವೀಕಿಂದ ಟೆಸ್ಟ್ ಇದೆ. ನೆಕ್ಸ್ಟ್ ಮಂಡೆಯಿಂದ ಅವಳಿಗೆ ಟೆಸ್ಟ್ ಇರೋದು. ನಿನ್ನೆಯಿಂದ ಓರಲ್ ಶುರು ಆಗಿದೆ. ಏನು ಮಾಡೋದು, ಹೋಗಲೇಬೇಕು. ಮತ್ತು ಇಲ್ಲಿ ಅವಳನ್ನ ನೋಡ್ಕೊಳೋರು ಯಾರೂ ಇಲ್ಲ. ಅದಕ್ಕೋಸ್ಕರ ಅವಳಿಗೂ ಕರ್ಕೊಂಡು ಹೋಗಬೇಕಾಗಿದೆ. ನನ್ನ ಪರಿಸ್ಥಿತಿ ಹೀಗೆ, ಏನು ಮಾಡೋದು. ಅದಕ್ಕೆ ಅವಳಿಗೆ ಲೀವ್ ಹಾಕೊಂಡು ನಾಳೆ ಊರಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾಳೆ ಊರಿಗೆ ಹೊರಟಿದ್ದೀನಿ. ಅದೇ ಈ ಸರದ ವಿಚಾರಕ್ಕೋಸ್ಕರ ನಾನು ಈ ವಿಚಾರ ಶೇರ್ ಮಾಡ್ಕೊಳ್ಬೇಕಂತೇಳ್ಬಿಟ್ಟು ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೇಳೋದು ಅಂದರೆ ಹುಷಾರಾಗಿರ್ರಿ. ಎಷ್ಟೇ ಹುಷಾರಾಗಿದ್ದರೂ ಸಾಲದು. ಇಂಥ ನಾಯಿ ನನ್ನ ಮಕ್ಕಳು ಇರ್ತಾರೆ, ಹಂದಿ ನನ್ನ ಮಕ್ಕಳು ಇರ್ತಾರೆ. ಅದಕ್ಕೋಸ್ಕರ ನಾಳೆ ಊರಿಗೆ ಹೋಗ್ತೀನಿ. ನಾಳೆ ಒಂದು ವಿಡಿಯೋ ಮಾಡೋದಕ್ಕಾಗಲ್ಲ, ನಾನು ಫುಲ್ ಬ್ಯುಸಿ ಇರ್ತೀನಿ. ನಾಳೆ ಹೊರಡೋ ಗಡಿಬಿಡಿಯಲ್ಲೇ ಇರ್ತೀನಿ. ಬೆಳಿಗ್ಗೆ ಹೊರಡ್ತೀನಿ ನಾನು ಊರಿಗೆ. ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕಾಗಲ್ಲ. ನಾಳೆ ಅಲ್ಲ, ನಾಡಿದ್ದು ವಿಡಿಯೋ ಬಿಡ್ತೀನಿ. ಈ ವಿಡಿಯೋ ಇವಾಗಲೇ ಬಿಡ್ತೀನಿ. ವಿಡಿಯೋ ಎಡಿಟ್ ಎಲ್ಲ ಮಾಡಿಬಿಟ್ಟು ಇವಾಗಲೇ ಬಿಡಬೇಕಾಗತ್ತೆ. ಒಂದಿನೂ ಮಿಸ್ ಮಾಡಬಾರ್ದು. ಆ ರೀತಿ ವಿಡಿಯೋ ಮಾಡಬೇಕು ಅನ್ನೋಂಗಿದ್ದೀನಿ ನಾನು. ಅದಕ್ಕೆ ಈ ವಿಡಿಯೋ ಈಗಲೇ ಬಿಡ್ತೀನಿ. ಇನ್ನೊಂದು 1 ಅವರ್ ಒಳಗೆ ಈ ವಿಡಿಯೋ ಬರುತ್ತೆ. ವಾಚ್ ಮಾಡ್ತಿದ್ದಂಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಇಷ್ಟು ವಿಚಾರ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಬಂದೆ. ಏನಾದರೂ ಇದ್ದರೆ ನಾನು ಇನ್ನೂ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್. ಹಾಗೆ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಬೈ, ಟೇಕ್ ಕೇರ್. ಏನು ಗೊತ್ತಾ, ನಾವಾಗ ಈಗ ಯಾರೇ ಆಗ್ಲಿನೋ ವಿಂಡೋ ಸೈಡಲ್ಲಿ ಬಸ್ಸಲ್ಲಾಗಲಿ
ಹುಷಾರಾಗಿ ಕೂತ್ಕೊಳ್ಳಿ. ಯಾಕಂದರೆ ವಿಂಡೋ ಸೈಡಿಂದ ಆಚೆ ಕಡೆಯಿಂದ ನನ್ನ ಮಗ ಹೇಳಿದ್ನಲ್ಲ ಬಾಂಬೆಲೊಂದು ಇನ್ಸಿಡೆಂಟ್ ನಡೀತು ಅಂತ ಹೇಳ್ಬಿಟ್ಟು ನಾವು ಬರುವಾಗ, ಅವಾಗ ಅದು ಆಗಿದ್ದು ಇದೇನೆ. ವಿಂಡೋ ಸೈಡಿಂದ ಆ ಕಡೆ ಹೊರಗಡೆಯಿಂದ ಒಳಗಡೆ ಒಂದು ಆಂಟಿ ಕೂತಿದ್ದಾಗ ಹೊರಗಡೆಯಿಂದ ಕೈ ಹಾಕಿರೋದು ಒಂದು ತಾಳ್ಸರಕ್ಕೆ. ಅದಕ್ಕೋಸ್ಕರ ಎಲ್ಲೇ ವಿಂಡೋ ಸೀಟಲ್ಲಿ ಕೂರೋದಾಗಲಿ ಹುಷಾರಾಗಿರಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ನನ್ನ ಮಗ ಕಿತ್ತೋದು, ನನ್ನ ಮಗ ಕಳ್ಳ ಮೊನ್ನೆ ಒಂದು ಆಂಟಿ ಕತ್ತಿ ಕೈ ಹಾಕಿ ಸರ ಕಿತ್ಕೊಂಡಿದ್ದಾನಲ್ಲ, ನನ್ನ ಮಗಂದು ವಿಡಿಯೋ ಇದೆ, ಇವಾಗ ಬಿಡ್ತೀನಿ ನೋಡಿ. ನೋಡಪ್ಪ, ಇವನು ಯಮ್ಳೂರಲ್ಲಿ ಇವತ್ತು ನಮ್ಮ ತಾಯಿದು ಚೈನ್ ಹಿಡ್ಕೊಂಡು ಕಿತ್ಕೊಂಡು ಹೋಗಿದ್ದಾನೆ. ಇನ್ನು ಹಿಡಿದು ಕಟ್ಟಾಕಿದ್ದೀನಿ. ಯಮ್ಳೂರಲ್ಲಿ ಯಾರಾದರೂ ಬೇರೆಯವ್ರದ್ದು ಕಳ್ತಾರ ಆಗಿದ್ರೆ ಇವನಿಂದ ಇಲ್ಲಿ ಯಮ್ಳೂರ್ ಹತ್ರ ಬನ್ನಿ, ಬನ್ನಪ್ಪ ಕಾಲೋನಿ. ಇವನ್ನ ಪೊಲೀಸ್ ಸ್ಟೇಷನ್ ಕೊಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಹಂಗೆ ನೋಡಿ, ಕಳ್ತನ ಮಾಡಬೇಕಾದ್ರೆ ಬ್ಯಾಗಲ್ಲಿ ಹಗ್ಗ, ಟೇಪು, ಕತ್ತರಿ, ಚಾಕು ಪ್ರತಿಯೊಂದು ಸಿದ್ಧತೆ ಮಾಡಿಕೊಂಡೇ ಬರ್ತಾರೆ ಕಳ್ತನ ಮಾಡೋಕ್ಕೆ. ದಯವಿಟ್ಟು ಯಮ್ಳೂರಲ್ಲಿ ಹುಷಾರಾಗಿರ್ಬೇಕಂತ ಕೇಳ್ಕೊತೀನಿ.